ಹಾಯ್ ಫ್ರೆಂಡ್ಸ್, ಇವತ್ತು ಹುಳ್ಳಿಕಾಳಿನ ಚಟ್ನಿ ಮಾಡೋಣ ಬನ್ನಿ. ತುಂಬಾ ಸುಲಭ. ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಹುಳ್ಳಿಕಾಳು ತೊಗೊಂಡಿದ್ದೀನಿ. ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ನೋಡಿ, ಇಷ್ಟು ಕೆಂಪಗಾಗಿದೆ, ಸಾಕು. ಇದನ್ನು ನಾನಿವಾಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದೇ ಪ್ಯಾನ್ಗೆ ನಾನೀಗ ಖಾರಕ್ಕೆ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 3 ಗುಂಟೂರು ಹಾಗೆ ಒಂದು 4 ಬ್ಯಾಡಗೆ ಮೆಣಸಿನ್ಕಾಯಿನ ಹುರ್ಕೋತಾ ಇದ್ದೀನಿ. ಹುರಿದಿದ್ದಾಗಿದೆ. ಇದನ್ನು ಅದೇ ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಯಾವಾಗಲೂ ಒಂದೇ ರುಚಿಯಲ್ಲಿ ತಿಂದು ಬೇಜಾರಾಗುತ್ತೆ. ಆದರೆ ಹುಳ್ಳಿಕಾಳಿನ ಚಟ್ನಿ ಕೂಡ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದೇ ಪ್ಯಾನ್ಗೆ ಒಂದು ಅರ್ಧ ಈರುಳ್ಳಿ ದಪ್ಪನಾಗಿ ಹಚ್ಚಿಟ್ಕೊಂಡಿರೋ ಅಂಥದ್ದು ಹುರ್ಕೋತಾ ಇದ್ದೀನಿ. ಈಗ ನಾವು ದಿನನಿತ್ಯ ಅಡುಗೆಗಳಲ್ಲಿ ಸ್ವಲ್ಪ ಕಾಳನ್ನು ಬಳಕೆ ಮಾಡೋದು ಕಮ್ಮಿ ಆಗಿಬಿಟ್ಟಿರುತ್ತೆ. ಆದ್ದರಿಂದ ಈ ಥರ ಕಾಳನ್ನು ಬಳಸಿ ಚಟ್ನಿ ಮಾಡಿಕೊಂಡ್ರೆ ಅದ್ರ ಬೆನಿಫಿಟ್ಸ್ ಕೂಡ ಸಿಗುತ್ತೆ ನಮಗೆ. ಈರುಳ್ಳಿ ಹುರಿದಿದ್ದಾಗಿದೆ. ಈಗ ಮಿಕ್ಸಿ ಜಾರ್ಗೆ ಹುರಿದಿರೋ ಅಂಥ ಹುಳ್ಳಿಕಾಳು ಹಾಗೆ ಮೆಣಸಿನ್ಕಾಯಿ ಒಂದು ರೌಂಡ್ ಹುರ್ಕೊಂಡಿದ್ದಾದಮೇಲೆ ಈರುಳ್ಳಿನ ಹಾಕೋತಾ ಇದ್ದೀನಿ. 1 ತೊಳೆಯಷ್ಟು ಹುಣಸೆಹಣ್ಣು, ಸ್ವಲ್ಪ ಶುಂಠಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಹಾಕ್ಕೊಳ್ಳೋಣ. ಈಗ 1 ಕಪ್ನಷ್ಟು ಹಸಿ ಕಾಯಿ ತುರಿದಿಟ್ಕೊಂಡಿರೋ ಅಂಥದ್ದು ಅದನ್ನು ಸಹ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಹುಳಿ ಬಿದ್ಮೇಲೆ ಬೆಲ್ಲ ಬಿದ್ದರೆ ಅಲ್ವಾ ರುಚಿ. ಇದು ಬ್ಲೆಂಡ್ ಆಗಿದೆ. ಈಗ ಇದಕ್ಕೆ ಒಗ್ಗರಣೆ ಹಾಕೋತಾ ಇದ್ದೀನಿ. ಪ್ಯಾನ್ಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಇಂಗು ಸ್ವಲ್ಪ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಆ ಚಟ್ನಿಗೆ ಬೆರೆಸ್ಕೊಂಡ್ರೆ ಹುಳ್ಳಿಕಾಳಿನ ಚಟ್ನಿ ರೆಡಿ ಆಗುತ್ತೆ. ನೀವು ಇದನ್ನು ಹಾಗೆ ಊಟದ ಜೊತೆಗೆ ನೆಂಚ್ಕೋಬೋದು. ಇಲ್ಲದೆ ಹೋದರೆ ನಾವು ಚಪಾತಿ ಯಾವುದಕ್ಕಾದರೂ ಜೊತೆಗೆ ಮಾಡ್ಕೋಬೋದು. ಇದಾಗಿತ್ತು ಇವತ್ತಿನ ರೆಸಿಪಿ. ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.